ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಸಹನಾ ಅಕಾಡೆಮಿಗೆ ಸ್ವಾಗತ. ನಾನಿವತ್ತು ನಾವು ಉಪಯೋಗಿಸ್ತಾ ಇರುವಂತಹ ವೈರ್ಡ್ ಮೈಕ್ರೋಫೋನ್ ಮತ್ತು ವೈರ್ಲೆಸ್ ಮೈಕ್ರೋಫೋನ್ ಅನ್ನು ಈ ವಿಡಿಯೋದಲ್ಲಿ ರಿವ್ಯೂ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ನಾವು ವಿಡಿಯೋ ಮಾಡುವಾಗ ಬಳಸುವಂಥ ಮೈಕ್ರೋಫೋನ್ ಯಾವುದು ಅಂತಂದರೆ ಅದೇ ಎವರ್ ಗ್ರೀನ್ ಬೋಯಾ BY-M1 ಮೈಕ್ರೋಫೋನ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಮತ್ತು ಇದನ್ನು ಉಪಯೋಗಿಸ್ತಾ ಇದ್ದೀನಿ. ಇದರಲ್ಲಿ ಬ್ಯಾಟ್ರಿ ಇರ್ತೈತಿ, ಆಮೇಲೆ ಬೋಯಾ ಬ್ರಾಂಡಿಂಗ್ ಇದೆ. ಹಾಗೆ ಇಲ್ಲಿ 2 ಆಪ್ಷನ್ ಇದೆ ನೋಡ್ರಿ, ಒಂದು ಕ್ಯಾಮ್ರಾ ಮತ್ತು ಆಪು ಅಥವಾ ಸ್ಮಾರ್ಟ್ಫೋನ್ ಅಂತಿದೆ. ಅಂದರೆ ಈ ಬೋಯಾ BY-M1 ಮೈಕ್ರೋಫೋನನ್ನು ನಾವು ಮೊಬೈಲ್ದಲ್ಲಿ ಬಳಸುವಾಗ ಆಪ್ ಮೋಡ್ನಲ್ಲಿ ಅಥವಾ ಸ್ಮಾರ್ಟ್ಫೋನ್ ಅಂತ ಕಾಣಿಸ್ತಾ ಇದೆ ನೋಡ್ರಿ, ಅಲ್ಲಿಟ್ಟು ನಾವು ಇದನ್ನು ಉಪಯೋಗಿಸ್ಬೇಕು. ಒಂದೆತ್ತು ಮೊಬೈಲ್ದಲ್ಲಿ. ಹಾಗೆ ಇದನ್ನು ನಾವು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ದಲ್ಲಿ ಬಳಸಬೇಕಾದ್ರೆ ಅದಕ್ಕೆ ಒಂದು TRS ಅಡಾಪ್ಟರ್ ಇದ್ರೆ ಸಾಕು. ಅಡಾಪ್ಟರನ್ನು ಬಳಸ್ಕೊಂಡು ಈ ಬೋಯಾ BY-M1 ಮೈಕ್ರೋಫೋನನ್ನು ಲ್ಯಾಪ್ಟಾಪ್ದಲ್ಲಿ ಬಳಸ್ಕೋಬಹುದು. ಈ ಮೈಕ್ರೋಫೋನದ ಉಪಯೋಗ ಹೆಚ್ಚು ಎಲ್ಲಿ ಆಗ್ತದೆ ಅಂತಂದರೆ ಹೋಮ್ ಸ್ಟುಡಿಯೋದಲ್ಲಿ ಅಥವಾ ಮನೆಯಲ್ಲೇ ನಾವು ವಿಡಿಯೋನ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ಬೋಯಾ BY-M1 ಮೈಕ್ ಸೂಪರ್ ಮೈಕ್ ಇದು ಬೋಯಾ BY-M1 ಮೈಕ್ರೋಫೋನ್ ಅದಾಯಿತು. ಇನ್ನು ಔಟ್ಡೋರ್ ಶೂಟಿಂಗ್ ಮಾಡುವಾಗ ಅಥವಾ ಔಟ್ಡೋರ್ದಲ್ಲಿ ಹೊರಗಡೆ ನಾವು ವಿಡಿಯೋ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಬ್ಲಾಗಿಂಗ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ವೈರ್ಡ್ ಮೈಕ್ರೋಫೋನ್ ಅದು ಉಪಯೋಗ ಅಷ್ಟಾಗುವುದಿಲ್ಲ. ಯಾಕಂದರೆ ವೈರ್ ಕಂಜೆಸ್ಟ್ ಅನಿಸುತ್ತೆ, ನಮಗೆ ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಅಷ್ಟು ಈ ವೈರ್ಡ್ ಮೈಕ್ರೋಫೋನ್ ಅಷ್ಟು ಸೂಕ್ತ ಅನಿಸೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾನು ಬಳಸುವಂಥ ಮೈಕ್ರೋಫೋನು ವೈರ್ಲೆಸ್ ಮೈಕ್ರೋಫೋನು. ಔಟ್ಡೋರ್ ಶೂಟ್ ಮಾಡುವಾಗ ಬಳಸುವಂಥ ಮೈಕ್ರೋಫೋನ್ ಯಾವುದು ಅಂತಂದರೆ K35 ಅನ್ನುವಂತಹ ವೈರ್ಲೆಸ್ ಮೈಕ್ರೋಫೋನ್. ಈ ಮೈಕ್ರೋಫೋನ್ನು ಸಹ ಮೊಬೈಲ್ಗಂತೆ ಮಾಡಿದ್ದು, ಬಟ್ ಇದನ್ನು ನಾವು ಮೊಬೈಲು, ಆ್ಯಕ್ಷನ್ ಕ್ಯಾಮ್ರಾ, DSLR ಕ್ಯಾಮ್ರಾದಲ್ಲಿನೂ ಬಳಸ್ಕೋಬೋದು. ಸ್ನೇಹಿತರೆ, ಆಲ್ರೆಡಿ ನಾನು ಈ ಬೋಯಾ BY-M1 ಮೈಕ್ರೋಫೋನನ್ನು ಬಳಸ್ತಾ ಇದ್ದೇನೆ. ಅದರ ಆಡಿಯೋ ಕ್ವಾಲಿಟಿಯನ್ನು ನೀವು ಗಮನಿಸಿದ್ರಿ. ಆಮೇಲೆ ಇಂಡೋರ್ ಶೂಟಿಂಗ್ ಮಾಡುವಾಗ ಇದನ್ನು ಕಡ್ಡಾಯವಾಗಿ ಇದೇ ಮೈಕ್ರೋಫೋನನ್ನು ನಾನು ಬಳಸ್ತಾ ಇದ್ದೀನಿ. ಇದೊಂದು ಯೂಸರ್ ಫ್ರೆಂಡ್ಲಿ ಮತ್ತು ಯೂಸ್ ಮಾಡಲಿಕ್ಕೆ ಈಸಿ ಇದೆ. ಆ ಕಾರಣಕ್ಕಾಗಿ ಇದೇ ಮೈಕ್ರೋಫೋನನ್ನು ನಾವು ಉಪಯೋಗಿಸ್ತೀವಿ. ಇನ್ನು ಇಲ್ಲಿ K35 ಅನ್ನುವಂಥ ಮೈಕ್ರೋಫೋನನ್ನು ಔಟ್ಡೋರ್ ಶೂಟ್ ಮಾಡುವಾಗ ಬಳಸ್ತೀವಿ. ಅದನ್ನೀಗ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿ ಬಳಸೋಣ. ಈಗ ಇದ್ರ ಕ್ವಾಲಿಟಿ ಹೆಂಗೆ ಬರ್ತದೆ ಅನ್ನೋದನ್ನು ಟೆಸ್ಟ್ ಮಾಡೋಣ. ಇದೊಂದು ಡ್ಯುಯಲ್ ಚಾನಲ್ ಮೈಕ್ರೋಫೋನ್ ಆಗಿದೆ. ಇದನ್ನು ಇಲ್ಲಿ ನನ್ನಲ್ಲಿರುವಂಥ ಲ್ಯಾಪ್ಟಾಪಿಗೆ ಜೋಡಿಸ್ತೀನಿ. ಇದು ಏನಾಗಿದೆ ಅಂತಂದರೆ TRS ಜಾಕನ್ನು ಹೊಂದೈತಿ. ಇಂಥ ಮೈಕ್ರೋಫೋನನ್ನು, ಈ ರಿಸೀವರ್ನ ನಾವು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಬೇಕಂತಂದರೆ ಅಲ್ಲಿ ನಮಗೇನು ಬೇಕು ಅಂತಂದರೆ TRS ಅಡಾಪ್ಟರ್ ಬೇಕು. ಈಗ ಬೋಯಾ BY-M1 ಮೈಕ್ರೋಫೋನನ್ನು ತೆಗೆದು ಸ್ನೇಹಿತರೆ, ನಾನೀಗ ಇಲ್ಲಿರುವಂತಹ K35 ಮೈಕ್ರೋಫೋನನ್ನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿ ಅದರಿಂದ ಆಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೆ ಏನು ಮಾಡಿದ್ದೀನಿ, ಬೋಯಾ BY-M1 ಮೈಕ್ರೋಫೋನ್ ಅದು ವೈರ್ಡ್ ಮೈಕ್ರೋಫೋನು, ಇದು ವೈರ್ಲೆಸ್ ಮೈಕ್ರೋಫೋನು. ಈ ವೈರ್ಲೆಸ್ ಮೈಕ್ರೋಫೋನನ್ನು ಬಳಸ್ಕೊಂಡು ಆಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈಗ ಇದರ ಕ್ವಾಲಿಟಿ ಹೆಂಗೆ ಬರ್ತೈತಿ, ಈಗ ನಾನು ಕ್ವಾಲಿಟಿ ಟೆಸ್ಟ್ ಮಾಡ್ತಾ ಇಲ್ಲ. ಇವೆರಡು ಮೈಕ್ರೋಫೋನನ್ನು, ಇದು ಬೋಯಾ BY-M1 ಅನ್ನು ನಾನು ಇಂಡೋರ್ ಶೂಟಿಂಗ್ ಮಾಡುವಾಗ ಬಳಸುವಂಥ ಮೈಕ್ರೋಫೋನು, ಇದು ಔಟ್ಡೋರಲ್ಲಿ ಶೂಟಿಂಗ್ ಮಾಡುವಂಥ ಮೈಕ್ರೋಫೋನು. ಇಷ್ಟೇ.
ಈಸಿಯಾಗಿ ಬಳಸುವಂತಹ ಮೈಕ್ರೋಫೋನ್ ಆಗಿದೆ. ಆಮೇಲೆ ಕಡಿಮೆ ಖರ್ಚಿನಲ್ಲಿ ಸಿಗ್ತಾವು. ಆಮೇಲೆ ಗುಣಮಟ್ಟದಿಂದ ಇದು ಉತ್ತಮವಾಗಿದಾವು. ಆ ಕಾರಣಕ್ಕಾಗಿ ಇವೆರಡು ಮೈಕ್ರೋಫೋನನ್ನು ಬಿಟ್ಟು ನಾ ಯಾವುದೇ ಮೈಕ್ರೋಫೋನನ್ನು ಬಳಸೋಲ್ಲ. ಸ್ನೇಹಿತರೆ, ಈಗ ಎರಡರದನ್ನ ಆಡಿಯೋವನ್ನ ಕೇಳಿಸ್ಕೊಂಡಿದ್ದೀರಿ. ಆಮೇಲೆ ಇವೆರಡು ಮೈಕ್ರೋಫೋನನ್ನ ನಾನು ಬಳಸ್ತಾ ಇದ್ದೀನಿ. ಈಗ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು, ಆಮೇಲೆ ಈ ವಿಡಿಯೋದ ಆಡಿಯೋ ಕ್ವಾಲಿಟಿ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.